to white today. Make way for your mind goes. ಸೊ ಗೈಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ತಮ್ಟ್ಗಲ್ಲಿ ಹೋಗ್ತಿದ್ದೀವಿ ಕಾರಲ್ಲಿ. ಮೋಟೋ ವ್ಲಾಗ್ ಅಲ್ಲ, ಇದು ನಾರ್ಮಲ್ ಡೈಲಿ ಲೈಫ್ ವ್ಲಾಗು. ಸೊ ಗೈಸ್, ತಮ್ಟ್ಗಲ್ಲಿ ಏನಕ್ಕೆ ಜನರು ಭಾಳ ನಂಬ್ತಾರೆ ಅಂದರೆ, ಲೈಕ್ ಅಲ್ಲೊಂದು ಕಲ್ಲಿದೆ, ಅದು ಆಲ್ಮೋಸ್ಟ್ ಆಲ್ 90 ಇಯರ್ಸಿಂದ ಇದೆ ಅಂತೆ. ಅದು ಅದೇನೋ ವೆಯ್ಟ್ ಇರುತ್ತಂತೆ, ಅದು ನಮ್ಗೆ ಆಗುತ್ತಾ ಇಲ್ಲ ಅಂತ ಹೇಳುತ್ತಂತೆ. ನಾನು ಅಷ್ಟೊಂದು ಟ್ರೈ ಮಾಡಿಲ್ಲ, ಇವನಿಗೆಲ್ಲ ಆಗಿದೆ ಅಂತೆ. ನಿನಗೂ ಆಗೈತಲ್ಲ? ಸೊ ಆಲ್ಮೋಸ್ಟ್ ಆಲ್ ನಾನು ಒಂದು 3 ಇಯರ್ಸಿಂದ ಕಂಟಿನ್ಯೂಸ್ ಸ್ಯಾಟರ್ಡೇಸ್ ಹೋಗ್ತೀನಿ. ಈ ಸತಿ ಬೈಕಲ್ಲಿ ಹೋಗೋಕ್ಕಾಗ್ತಿಲ್ಲ ಅಂತ ಕಾರಲ್ಲಿ ಹೋಗ್ತಿದ್ದೀವಿ. ಸೊ ಅಲ್ಲಿಗೆ ಹೋಗಿ ಸಿಗ್ತೀನಿ. ಹಂಗೆ ಇನ್ನೊಂದು ವಿಷಯ ಇದೆ, ಒಂದು 2 ಇಯರ್ಸಿಂದ ಅಲ್ಲೇನಾ ಬಾಯ್ 2 ಇಯರ್ಸಿಂದ ಅಲ್ಲ ಬಿದ್ದಿದ್ದ? ಎಕ್ಸಾಕ್ಟ್ ಏನಿಲ್ಲ, ಜೂನಲ್ಲಿ ಅನ್ಸುತ್ತೆ. ಅವಾಗ ಜೂನಲ್ಲಿ, ಎಕ್ಸಾಕ್ಟ್ ಜೂನಲ್ಲಿ, ಐ ಥಿಂಕ್, ಎಕ್ಸಾಕ್ಟ್ ಜೂನಲ್ಲಿ ಬಿದ್ದಿದ್ದು. ಇವನ್ ಪಾಪ ಸೂಪರ್ ಮ್ಯಾನ್ ತರ ಆರ್ಬೇಕು ಅಂತ ಕೇಳಿದ್ದ. ಅಲ್ಲಿ ಸ್ಪಾಟ್ ತೋರಿಸ್ತೀನಿ, ಗಾಯಗಳೆಲ್ಲ ಫೋಟೋಸ್ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಬರುತ್ತೆ ಅನ್ಸುತ್ತೆ ನಿಮಗೆ. ಅಲ್ಲಿ ಯಾವ ರೇಂಜಿಗೆ ಬಿದ್ದಿದ್ವಿ ಅಂದರೆ, ಕಾರ್ನರಿಂಗ್ ಮಾಡಕ್ಕೆ ಹೋಗಿ ಫುಲ್ ಒಂದು 90 ಸ್ಪೀಡಲ್ಲಿ, 90 ಇದ್ವಲ್ಲ ಮಚ್ಚ, 90 ಸ್ಪೀಡಲ್ಲಿ ಸೀದಾ ಹೋಗಿ ಆರಿದ್ವಿ. ಅಂದರೆ ಅದೊಂದು ಕೆರೆ, ಪುಣ್ಯಕ್ಕೆ ನೀರಿರಲಿಲ್ಲ ಅಷ್ಟೇ. ಅಲ್ಲಿ ಪೂರ್ತಿ ಯಾವ ರೇಂಜಿಗೆ ಬಿದ್ದಿದ್ವಿ ಅಂದರೆ, ಇವನಿಗೆ ಪಾಪ ಎಲ್ಲೆಲ್ಲೋ ಗಾಯ ಆಗೋಗಿತ್ತು. ನಂದು ಕೈ ಮೇಲೆಲ್ಲ ಗಾಯ ಆಗಿತ್ತು. ಸ್ಪಾಟ್ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗಿ. ಹಾಯ್, ಸೊ ಇದೆ ನೋಡಿ ಗೈಸ್ ತಮ್ಟ್ಕಲ್ ಅಂದರೆ. ಸೊ ಬನ್ನಿ, ತಮ್ಟ್ಕಲ್ ನೋಡ್ಕೊಂಡು ಬಿದ್ದಿದ್ದ ಪ್ಲೇಸ್ ತೋರಿಸ್ತೀನಿ. ಬೆಳಿಗ್ಗೆ ಸಾಯಂಕಾಲ ಮಾಡ್ತೀರ ಅಂದ್ರೆ 4:00 ಮೇಲೆ ಮಾಡ್ತೀವಿ. ಸಾಯಂಕಾಲ 4:00 ಮೇಲೆ, ಬೆಳಗ್ಗೆ 6 ಗಂಟೆ. ಈಗ ನಾವು ತರ್ಬೋದು. ಆಮೇಲೆ ಅವರಿಗೆ ನೀರು ತಗೊಂಡು ಹಾಲಿನ ವಿಷಯಕ್ಕೆ ಎಷ್ಟು? ಅಲಂಕಾರ ಮಾಡ್ಬೇಕು, ಬರೀ ಹಾಲಿನ ತೊಂದರೆ. ಹಾಲಿನ ವಿಷಯಕ್ಕೆ ಎಷ್ಟು ಅಲಂಕಾರ ಇದೆಲ್ಲ ನೋಡಿ ಇದು ಮಾಡ್ಬೇಕಂದ್ರೆ ಬೆಳಗ್ಗೆಯಿಂದ ಮಾಡ್ತಾರೆ. ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯು, ಒಳಗಿನ ಆಯ್ತು ಮಾಡಿ
ಮಾಡು. ನೆಕ್ಸ್ಟ್ ನಾನು ಮಾಡ್ತೀನಿ. ಕೇಳ್ಕೊಳಪ್ಪ. ಗೈಸ್ ಇದೇ ಕಲ್ಲು ಹೇಳಿದ್ದು ನೋಡಿ, ಯಾರು ಕೇಳ್ಕೊಂಡು ಎತ್ತಿದ್ರೆ ಆಗೋದಾದ್ರೆ ನೀಟಾಗಿ ಮೇಲೆ ಬರುತ್ತೆ, ಇಲ್ಲಾಂದರೆ ಎದ್ದಳೋದೇ ಇಲ್ಲ. ಅದು ಮ್ಯಾಗ್ನೆಟ್ ಅನ್ಕೊಂಡಂಗೆ ಅಂದ್ಕೊಂಬಿಡು. ನಾನು ಸರಿ ಟ್ರೈ ಮಾಡಿದ್ದೆ ಅವಾಗ. ಹೌದಾ? ಫುಲ್ ಅನ್ಕೊಂಬಿಡುತ್ತೆ. ಜಯ ಆಂಜನೇಯ. ನಾನು ಭಾಳ ಕೇಳ್ಕೊಂತೀನಿ. ಸೊ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಹೊರಟಿದ್ದೀವಿ ಗಾಯ್ಸ್. ರೂಮಿಗೆ ಹಾಕೋದು ಬಿಸ್ಕೆಟ್ ನಾಯಿಗೆ ಹಾಕಂದ್ರೆ ನೋಡ್ರಿ ಅಂತನಾ? ಹೌದು. ಗಾಡಿ ಸರ್ವಿಸ್ ಕೊಡ್ತಿದೆ ಅಂತ ಭಾರಿ ಇದೀರಲ್ಲೇ ಮಚ್ಚ. ಯಾಕಡೆ ನಾನು ಸೇರ್ಸ್ಕೊಂಡೆ. ನಾಯಿಗಂತ ಬಿಸ್ಕೆಟ್ ತಗೊಂಡಿದ್ದು ತಾನೆ. ನೀ ತಿಂದ? ಎಲ್ಲರೂ ತಿನ್ನು. ಅವ್ನು ನೋಡು, ನಾನು ತಿನ್ನಿ, ನಂದು ತೋರಿಸು. ಮಾಡ್ತಿದ್ದೀನಿ ಇದ್ರಾಗೂ. ಇದೊಂದು ಸ್ಟ್ಯಾಚು ಇದೆ ನೋಡಿ ಗೈಸ್, ದೊಡ್ಡದು. ದಿನ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಐತಿದು. ಕನ್ಸ್ಟ್ರಕ್ಷನ್ ಆಗೈತೆ, ಆಗಿಲ್ಲ. ಅದನ್ನೇ ಕನ್ಸ್ಟ್ರಕ್ಷನ್ ಸ್ಟೇಜ್ ಅನ್ನೋದು ಪೂರ್ತಿ ಆದ್ಮೇಲೆ ಹೇಳೋದು. ಸಾಂಗ್ ಹಾಕ್ಬೇಡ, ಅಣ್ಣಂಗೆ ಡೈರೆಕ್ಟಾಗಿ ಹೊಡೆದಂಗೆ ಹಾಕೋ ಒಂದು ಸ್ಟೋರಿನ ಅಷ್ಟೇ. ಸೊ ಇಲ್ಲಿ ಫಸ್ಟ್ ಗಾಡಿ ತಗೊಂಡಿದ್ವಿ. ಗಾಡಿ ತಗೊಂಡಾಗ ಎಲ್ಲ ಜೋಶಲ್ಲಿ ಅಂತ ಹೋಗ್ತಿದ್ವಿ. ಅವಾಗಿನ್ನ ಎಷ್ಟ ಮಚ್ಚ 2020 ಅನ್ಸುತ್ತಲ್ಲ. 2020 ಫುಲ್ಲು ಫಾಸ್ಟ್ ಹೋಗ್ತಿದ್ವಿ. ಎನ್ ಎಸ್ R15 ಇನ್ನೊಂದು ಯಾವ್ದೋ ಇತ್ತಲ್ಲ, 3 R15 ಅಲ್ಲ 2 R15. ಸಣ್ಣ ಹುಡುಗಂದೊಂದು ಚಿಟ್ಕಬೇಡ ತೋರ್ಸು ಮುಖನು. ಇಷ್ಟು ಜನ ಹೋಗ್ತಿದ್ವಿ. ಒಂದು ಫುಲ್ 90-100 ಅಂದ್ಕೊಳ್ರಿ. 90-100 ಇಲ್ಲೆಲ್ಲ ಸ್ಪೀಡಾಗಿ ಅನ್ಕೋ ಇಲ್ಲೆಲ್ಲ ಸ್ಪೀಡಾಗಿ ಹೋಗ್ಬೇಕಾದ್ರೆ ಎಲ್ಲಿ ಮುಂದೆ ಅಲ್ಲ ವೈಟ್ ಎಲ್ಲ ಇಲ್ಲೆಲ್ಲ ಮುಗಿಸ್ಕೊಂಡು ಹೋದ್ವಿ. ಕಾರ್ನರಿಂಗ್ ಸಂಖ್ಯೆ ಸುಯ್ ಅನ್ನಂಗೆ ಹೋಗ್ತಾ ಇದ್ವಿ. ಇಲ್ಲಿ ಕಟ್ ಆಯಿತು. ಇಲ್ಲಿ ಕಟ್ ಹೊಡೆದು ನೆಕ್ಸ್ಟ್ ಕಟ್ ಹತ್ರ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೆರೆ ಇದೆಯಲ್ಲ, ಇದೆಲ್ಲ ನೀರಿರಲಿಲ್ಲ ಅವಾಗ. ಇವಾಗ ಮಳೆ ಬಂದಿದೆ. ಮಳೆ ಬಂದಿಲ್ಲ ಮಂಗಣ್ಣ, ಅವ್ರು ನೀರು ಬಿಟ್ಟಿರೋದು, ತುಂಬಿಸಿರೋದು ಅವರೇ ತುಂಬಿಸಿರೋದು ಕಣ. ಇಲ್ಲಿ ಸೀದಾ ಹೋಗಿ ಅಲ್ಲಿ ಕಂಬ ಕಾಣಿಸ್ತಿದೆಯಲ್ಲ, ಆ ಕಂಬದ ಒಳಗಡೆ ಸೆಂಟ್ರಲ್ ಹೋಗಿ ಬಿದ್ದಿದ್ದು. ಇಷ್ಟೇ ಇದ್ದಿದ್ದು. ಅಂದರೆ ಅವಾಗೆಲ್ಲ ಫುಲ್ ಜಾಲಿ ಗಿಡ ಇದ್ವು. ಇಲ್ಲೆಲ್ಲ ಫುಲ್ ಜಾಲಿ ಗಿಡ ತುಂಬ್ಕೊಂಡಿದ್ದು. ಕಂಬದ ಸೆಂಟ್ರಾಗ ಹೋಗಿ ಬಿದ್ದಿದ್ದು. ಬಂದ್ ಮಾಡಿದ ನೋಡಿ, ಅಲ್ಲಿ ಬಿದ್ದಿದ್ರಿ. ಇದು ಹಳೆ ಫೋಟೋಸ್ ಯಾರ ಹತ್ರ ಇದ್ರೆ ಸೆಂಡ್ ಮಾಡ್ರಲ್ಲಿ. ನೋಡಿ. ಸೊ ದಿಸ್ ಈಸ್ ದ ಪ್ಲೇಸ್. ಸೂಪರ್ ಮ್ಯಾನ್ ಆರ್ದಂಗೆ ಆರ್ಬಿಟ್ಟಿದ್ದ ಪಾಪ. ಒಂದು ನನ್ನ ಬೈಕಿಂದ 3-4 ಫೀಟ್ ಹೈಟ್ ಹೋಗಿ ಕೆಳಗಡೆ ಬಂದು ಬಿದ್ದಿದ್ದೆ. ಇವನು ಮನೆಗೆ ಕೇಳಿದ್ದಕ್ಕೆ ಎಮ್ಮೆ ಬಿದ್ದಿತ್ತು. ರೋಡ್ ತುಂಬಾ ಬೆನ್ ಮೇಲೆ ಗಾಯ ಆಗೈತೆ ಅಂತ ತೋರ್ಸ್ಕೊಂಡು ಹೋಗಿದ್ದಾನೆ. ಇವನು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ ಗೈಸ್, K16 ಚಂದು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಚಂದು. ಡ್ರೀಮ್ಸ್ ಕಮ್ಸ್ ಟ್ರೂಸ್ when you get expulse ಅಂತೆ. ಇದೇ ರೋಡಲ್ಲೇ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು ಗೈಸ್. ನ್ಯೂ ಇಯರ್ ನೈಟ್ ಅನ್ಸುತ್ತೆ, 1 ಅಥವಾ 2 o'clock ಅಲ್ಲಿ ನೈಟು. ಈ ರೋಡಲ್ಲಿ ಫುಲ್ ಎದುರುಗಂಡು ಬುಲೆಟ್ ಕೆಟ್ಟೋಗಿದೆ. ಹೋಗ್ತಿದ್ದೀವಿ, ಯಾರೋ ಒಂದು ಟೂ ಮಾಡ್ಕೊಂಡು ಹೋಗ್ತಿದ್ದೀವಿ. ಒಂದು 3 ಜನ ಫುಲ್ಲು ರಗ್ ಹೊಚ್ಕೊಂಡ್ಬಿಟ್ಟಿದ್ದಾರೆ. ರಗ್ ಹೊಚ್ಕೊಂಡು ಬರ್ತಾವ್ರೆ. ನಾವು ಯಾರು ಗುರು ಅಂತ. ವಿಡಿಯೋ ಐತನ ಪಕ್ಕ? ವಿಡಿಯೋ ಇದ್ರೆ ಹಾಕ್ತೀನಿ ನೋಡಿ ಗೈಸ್, ಅದು ಸಖತ್ತಾಗಿದೆ. ಎಲ್ಲಿಗೆ ಹೋಗಿದ್ರಿ? ಈ ಕಡೆ ಎಲ್ಲ ಅಣ್ಣ ಅಲ್ಲಿ ಹೋಗಿದ್ವಿ, ಬುಲೆಟ್ ಆಫ್ ಆಗಿತ್ತು.
ಗಡಿ ಆಗ್ಬಿಟ್ಟೈತೆ ಅಲ್ಲಿಂದ. ಎಲ್ಲಿ ಅಲ್ಲೆಲ್ಲ ಯಾರು ಆಗ ಇದು ಮೆಗಾಲಯ ನಾವ ನೆಕ್ಸ್ಟ್ ಅಲ್ಲ ಎಲ್ಲಿಗೆ ಯಾರು ಜೊತೆ ಮಾಡಿದ್ವಿ ಗಡಿ ಅಲ್ಲಣ್ಣ, ಬುಲೆಟ್ ನೆಕ್ಸ್ಟ್ ನಾವು ಅಲ್ಲಿಂದ ತಪ್ಕೊಂಡ್ಬರ್ತೀವಿ. ಸುಸ್ತಾಗ್ಬಿಟ್ಟೈತೆ ಸದ್ಯ 3-4 ಗಾಡಿ ಟೋಚ್ ಮಾಡ್ಕೊಂಡ್ರು. ಹಾಂ, ಅದನ್ನು ಮಾಡ್ತೀವಿ. ನೀವು ಬಂದ್ರಲ್ಲ ಹೆದರಿಕೆ ಆಗ್ಬಿಡ್ತು, ಯಾರೋ ಹೆಂಗ್ ಬರ್ತಿದಾರಲ್ಲ ಅಂತ. ಈಗ ಈ ವ್ಲಾಗ್ ಇರೋದು ಇಷ್ಟೇ ಗೈಸ್. ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 6-7 ಮಿನಿಟ್ಸ್ ವೀಡಿಯೋ ಇರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ಸಂಡೇ ಏನಾದ್ರು ಸ್ಪೆಷಲ್ ವೀಡಿಯೋ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಬರೋ ತನಕ ನಮಸ್ಕಾರ. ನೆಕ್ಸ್ಟ್ ವೀಡಿಯೋ ಬರೋ ತನಕ ಏನು ಮಾಡ್ಬೇಕು ಮಚ್ಚ? ಬೇರೆಯವ್ರ ಬ್ಲಾಗ್ಸ್ ನೋಡಿ, ಕನ್ನಡದವ್ರನ್ನ ಬೆಳೆಸಿ, ಕನ್ನಡ ಉಳಿಸಿ. ಸಿ ಯು, ಟೇಕ್ ಕೇರ್. RCB ಫಸ್ಟ್, RCB. ಯಾ ಬಾಯ್. ಇವತ್ತು ಮ್ಯಾಚ್ ಇದೆ, ನೋಡೋಣ ಏನಾಗುತ್ತೆ. ಬಾಯ್ ಬಾಯ್ ಗಾಯ್ಸ್. ನೋಡ್ತಾನಲ್ಲ